ಸ್ವಾಮಿ ಶರಣಮಯ್ಯಪ್ಪ. ಇವತ್ತು 29ನೇ ತಾರೀಕು. 4:30 ಆಗ್ಲತ್ತ ಸ್ವಾಮಿ. ಇಲ್ಲ 3:30 ಫಸ್ಟ್ ಡೇ. ಎಲ್ಲ ಸ್ವಾಮಿಗಳೆಲ್ಲ ಸ್ನಾನ ಮಾಡತ್ತಾರ. ಪಟ್ಟಂತ ರೆಡಿ ಆಗಿಬಿಡ್ಬೇಕು ಇವಾಗ. ಅದಕ್ಕೆ ತಯಾರಾಗಿ ಒಂದು 15 ಮಿನಿಟ್ ಬರ್ತೀವಿ ಸ್ವಾಮಿ. ಸ್ವಾಮಿ ಶರಣಮಯ್ಯಪ್ಪ. ಇವತ್ತು 29ನೇ ತಾರೀಕು ಅಕ್ಟೋಬರ್. ಇವತ್ತೇನಪ್ಪ ಹೈದರಾಬಾದ್ ಸ್ವಾಮಿಗಳು ಹಿಡ್ಕೊಂಡು ನಾವು ಫಸ್ಟ್ ಡೇ ಅದ. ಇವತ್ತು ಪಾದಯಾತ್ರೆ ಇವತ್ತು ಆಕ್ಚುಲಿ ಸ್ಟಾರ್ಟ್ ಆಗ್ಲತ್ತದ ಹೈದರಾಬಾದ್. ನಮ್ಮ ಪಾದಯಾತ್ರೆ ಸ್ಟಾರ್ಟ್ ಆದ ಇವತ್ತು. ಸೊ ಈಗೇನಂತಂದ್ರೆ ಇವಾಗ ಇದು ಶಾದ್ ನಗರ್ಲಿಂದ ಜಡ್ಚರ್ಲ ಹೋಗ್ತಾ ಇದೀವಿ. ಸಮಯ 4:30 ಆಗಿದೆ. 4:30. ಸ್ವಾಮಿ ಶರಣಮಯ್ಯ. ಬೆಂಗಳೂರು ಹೈವೇ ಪಾದಯಾತ್ರೆ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ. ನಾವು ಇವತ್ತು ಬೆಳಗ್ಗೆ 3:30 ಗಂಟೆ ನಡ್ಕೊಂಡು ಬಂದವು. ಇದು ಜಡ್ಚರ್ಲ ಹತ್ರ. ಅದಕ್ಕಿಂತ ಮೊದಲು ಒಂದು ಹಾಫ್ ಡೇ ಹಾಲ್ಟ್ ಇದೆ. ಹಾಲ್ಟ್ ಹೆಸರೇನು ಸ್ವಾಮಿ? ರಾಜಾಜಿನಗರ ಏನೋ ಇದೆ. ರಾಜಾನಗರ ಅಂತ. ಒಂದು 23 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡಿದೀವಿ ಬೆಳಗ್ಗೆಯಿಂದ. ಸೊ ಇವಾಗ ಇಲ್ಲೇ ಇವತ್ತೇನಪ್ಪ ಅಂದ್ರೆ ಮಧ್ಯಾಹ್ನದ ಊಟ ಮತ್ತೆ ಎಲ್ಲ ಇಲ್ಲೇ ನಡೀತದೆ ಸರ್. ಇಲ್ಲೇ ಎಲ್ಲ ಆಫ್ಟರ್ನೂನ್ ಮಧ್ಯಾಹ್ನದ ಏನದ ಲಂಚ್ ಇಲ್ಲೇ ಮುಗಿಸ್ಕೊಂಡು ಮತ್ತೆ ಅಂತಂದ್ರೆ ಸಂಜೆಗೆ ಮತ್ತೆ ಹೋಗೋದ ಜಡ್ಚರ್ಲ. ಅದು ಒಂದು 11 ಕಿಲೋಮೀಟರ್ ಬರ್ತಾ ಇಲ್ಲಿ. ಸೊ ನೋಡ್ರಿ ಎಲ್ಲ ಸ್ವಾಮಿಗಳು ಬಂದಾರ. ಈಗ ಆಲ್ರೆಡಿ ಬಂದು ರೆಸ್ಟ್ ಮಾಡತ್ತಾರ, ಸ್ನಾನ ಮಾಡತ್ತಾರ ಸ್ವಾಮಿ. ಓಕೆ. ಸ್ವಾಮಿ ಶರಣ. ನಡ್ಕೋತ ಬಂದು ಎಲ್ಲರಿಗೂ ಸುಸ್ತಾಗದ. ಎಲ್ಲಿ ಬಂದ್ ಮಾಡ್ಕೊಂಡಿರಲ್ಲ ಸ್ವಾಮಿಗಳು. ಸ್ವಾಮಿ ಶರಣ. ಮಧ್ಯಾಹ್ನ ಇವತ್ತು ಡೇ ಹಾಲ್ಟ್ ಮುಗಿದ ನಂತರ ಈಗ 3:30 PM 3:30 ನಾವು ರಾಜಪೇಟ್ಲಿಂದ ಮತ್ತೆ ಪಾದಯಾತ್ರೆ ಕಂಟಿನ್ಯೂ ಮಾಡ್ಲತ್ತೀವಿ. ಈಗ ನೀವು ನೋಡ್ಬೋದು ಇಲ್ಲಿ ಸ್ವಾಮಿಗಳೆಲ್ಲ ಹೋಗ್ಲತ್ತಾರ ನಡ್ಕೋತ. ಹಿಂದಿನ ಸ್ವಾಮಿ ಬರ್ತಾ ಇದ್ದಾರೆ. ಈಗ ಆಲ್ಮೋಸ್ಟ್ ಸಮಯ 6 ಗಂಟೆ ಆಗಿದೆ. ಸೊ ಇನ್ನೂ ಏನಪ್ಪ ಅಂದರೆ ಒಂದು 3 ಕಿಲೋಮೀಟರ್ಸ್ ಇರ್ಬೋದು. ಸೊ ಇವತ್ತಿನ ದಿವಸ ಅರೌಂಡ್ 24 ಕಿಲೋಮೀಟರ್ಸ್ ನಾವು ಟ್ರಾವೆಲ್ ಮಾಡಿದೆವು. ಆ್ಯಂಡ್ ಯಾವಾಗ ಭೀ ಮುಂಜಾನೆ ಬಂದಿದ್ದ ನಡ್ಕೋತಾ ಅವಾಗ ಬ್ರೇಕ್ ಇಲ್ಲದೆ ನಡೆದೆವು. ಆ್ಯಂಡ್ ಈವನ್ ಆಫ್ಟರ್ನೂನ್ ಕೂಡ ವಿದೌಟ್ ಒನ್ ಸಿಂಗಲ್ ಬ್ರೇಕ್ we were traveling towards ಜಡ್ಚರ್ಲ. ಸ್ವಾಮಿ ಈಗ ನಾವು ಜಡ್ಚರ್ಲ ಬಂದಿದ್ದೀವಿ. ಇಲ್ಲಿ ವೆಂಕಟೇಶ್ವರ ದೇವಾಲಯ ಅಂತಿದೆ, ವೆಂಕಟೇಶ್ವರ ಟೆಂಪಲ್. ಈಗ ಅಲ್ಲಿ ಹೋಗಿ ನೈಟ್ ಹಾಲ್ಟ್ ಮಾಡ್ಬೇಕು ಸ್ವಾಮಿ. ಸಮಯ ಈಗ 7:30 ಆಗಿದೆ. ಈಗ ಇದು ವೆಂಕಟೇಶ್ವರ ಟೆಂಪಲ್ ಜಡ್ಚರ್ಲ. ಜಡ್ಚರ್ಲ ವೆಂಕಟೇಶ್ವರ ದೇವಸ್ಥಾನ ಬಂದಿದ್ದೆವು. ಒಳ್ಳೆ ದೇವಸ್ಥಾನ ಇದೆ. ತುಂಬಾ ಭಕ್ತಾದಿಗಳು ಬಂದಿದ್ದಾರೆ ಇಲ್ಲಿ.